ರೈತರು ಯಶಸ್ವಿ ಆಗಲಿ ಅಂತ ಹೇಳಿಬಿಟ್ಟು ಕೆಲಸ ಮಾಡಲಿಕ್ಕೆ ಇರ್ತಕ್ಕಂಥ ಈ ಒಂದು ವಿಸ್ತರಣಾ ಶಿಕ್ಷಣ ಘಟಕ ಇದು 2008ನೇ ಇಸ್ವಿಯಲ್ಲಿ ಮೂಡಿಗೆರೆಯಿಂದ ಇಲ್ಲಿಗೆ ಮಡಿಕೇರಿಯಿಂದ ಇಲ್ಲಿಗೆ ಸ್ಥಳಾಂತರಗೊಂಡು ವಿಸ್ತರಣಾ ಚಟುವಟಿಕೆಗಳನ್ನ ಜಾಸ್ತಿ ಮಾಡಬೇಕು, ರೈತರಿಗೆ ಸಾಕಷ್ಟು ಸಂಶೋಧನಾ ವಿಚಾರಗಳನ್ನ ಅವ್ರಿಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಿಸ್ತರಣಾ ಶಿಕ್ಷಣ ತಂದಿದ್ದು. ಈ ಒಂದು ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ ನಾನು ಸುಮಾರು 2 ವರ್ಷದಿಂದ ವಿಸ್ತರಣಾ ಮುಂದೋಳಾಗಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾಯಿದ್ದು ಸಾಕಷ್ಟು ಅನುಭವಗಳನ್ನ ತಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಭಾಳಷ್ಟು ಸಂತೋಷ ಅನ್ನಿಸ್ತಾ ಇದೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಗಂಗಪ್ಪಗೌಡ ಬಿರಾದರ್ ಅಂಥೇಳಿ. ನಾನು ಇಲ್ಲಿ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ಇಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ, ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಪುಟ್ಟ ಗ್ರಾಮದಲ್ಲಿ ಇರ್ತಕ್ಕಂಥ ಇದು ಆವರಣದಲ್ಲಿ ವಿಸ್ತರಣಾ ಶಿಕ್ಷಣ ಘಟಕ 2008ನೇ ಇಸ್ವಿಯಿಂದ ಇಲ್ಲಿ ತನ್ನ ಕೆಲಸವನ್ನು ಮಾಡ್ತಾಯಿದೆ. ಇದರ ಮುಖ್ಯ ಉದ್ದೇಶ ರೈತರಿಗೆ ತಂತ್ರಜ್ಞಾನಗಳನ್ನು ಏನು ಸಂಶೋಧನಾ ಕೇಂದ್ರಗಳಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ತಂತ್ರಜ್ಞಾನಗಳನ್ನ ತೆಗೆದುಕೊಂಡು ರೈತರಿಗೆ ವಿವಿಧ ವಿಸ್ತರಣಾ ಚಟುವಟಿಕೆಗಳ ಮೂಲಕ, ಅಂದರೆ ತರಬೇತಿಯನ್ನು ಕೊಡೋದಾಗಿರ್ಬೋದು, ಕ್ಷೇತ್ರೋತ್ಸವವನ್ನು ಮಾಡುವಂಥದ್ದು ಇರ್ಬೋದು, ಪ್ರಾತ್ಯಕ್ಷಿಕನ್ನ ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ಕ್ಷೇತ್ರ ಭೇಟಿ ಮಾಡಿ ಹೇಳುವಂಥದ್ದು, ಹೀಗೆ ಹಲವಾರು ವಿವಿಧ ವಿಸ್ತರಣಾ ಚಟುವಟಿಕೆಗಳ ಮೂಲಕ ರೈತರಿಗೆ ತಂತ್ರಜ್ಞಾನಗಳನ್ನು ಅವ್ರಿಗೆ ತಲುಪಿಸಿ ಅದರ ಮಾಹಿತಿಯನ್ನು ಕೊಟ್ಟು ಅವ್ರಿಗೆ ಆಸಕ್ತಿಯನ್ನು ಮೂಡಿಸಿ ಅವರು ಆ ಒಂದು ತಂತ್ರಜ್ಞಾನಗಳನ್ನು ಹೆಚ್ಚಿಗೆ ಇಳುವರಿ ಕೊಡ್ತಕ್ಕಂಥ ತಳಿಗಳಾಗಿರ್ಬೋದು, ಹೈಬ್ರಿಡ್ ತಳಿಗಳಾಗಿರ್ಬೋದು, ಅಥವಾ ಅವ್ರಿಗೆ ಬೇಕಾದ ಜೈವಿಕ ಗೊಬ್ಬರಗಳಾಗಿರ್ಬೋದು, ಅಥವಾ ಜೇನು ಕೃಷಿಗಳ ಬಗ್ಗೆ ಆಗಿರ್ಬೋದು, ಹೈನುಗಾರಿಕೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ಹಾಗೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಪೂರಕವಾಗಿರ್ತಕ್ಕಂಥ ಹಲವು ಕೃಷಿ ಉಪಕಸಬುಗಳನ್ನ ರೈತರು ತಮ್ಮ ಕಡಿಮೆ ಜಮೀನಿನಲ್ಲಿ ಹೆಚ್ಚಿನ ಆದಾಯ ತರಲಿಕ್ಕೆ, ದೇಶದ ಅಭಿವೃದ್ಧಿಗೆ ಜೊತೆಗೆ ತಮ್ಮ ಅಭಿವೃದ್ಧಿಗೆ ಸಹಕಾರಿ ಆಗ್ತಕ್ಕಂಥ ಸಾಕಷ್ಟು ತಂತ್ರಜ್ಞಾನಗಳನ್ನ ರೈತರಿಗೆ ತಲುಪಿಸುವಂಥ ಕೆಲಸ ಈ ವಿಸ್ತರಣಾ ಶಿಕ್ಷಣ ಘಟಕ. ಶಿಕ್ಷಣ ಅಂದರೆ ನಮಗೆಲ್ಲ ಗೊತ್ತಿರುವಂಥ ನಿರಂತರವಾಗಿರುವಂಥದ್ದು. ಈ ವಿಸ್ತರಣೆ ಅಂತಂತಂದರೆ ಇದೇನು 4 ಗೋಡೆಯಲ್ಲಿ ಸೀಮಿತವಾಗಿ ಏನು ನಾವು BS ಅಗ್ರಿ, MS ಅಗ್ರಿ ಅಥವಾ 1 to 10 PUC ಓದ್ತೀವಿ, ಅದು 4 ಗೋಡೆ ಮಧ್ಯದಲ್ಲಿ. ಅದಕ್ಕೆ ಆದ ಒಂದು ಸಬ್ಜೆಕ್ಟ್ ಇರುತ್ತೆ, ಅದಕ್ಕೆ ಆದ ಪರ್ಟಿಕ್ಯುಲರ್ ಅಟೆಂಡೆನ್ಸ್ ಇರುತ್ತೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ಫೋರ್ಸಿಬಲ್ ಆಗಿ ಕೂಡ ಕಲಿಸುವಂಥದ್ದು. ಆದರೆ ಇದು ವಿಸ್ತರಣಾ ಶಿಕ್ಷಣ ಅನ್ನುವಂಥದ್ದು ರೈತರ ಆಸಕ್ತಿಗೆ ಅನುಸಾರವಾಗಿ, ಅವಶ್ಯಕತೆಗೆ ಅನುಸಾರವಾಗಿ ಕೊಡ್ತಕ್ಕಂಥ ಒಂದು ಶಿಕ್ಷಣ. ಹಾಗೆ ಇದಕ್ಕೆ ವಿಸ್ತರಣಾ ಶಿಕ್ಷಣ ಅಂತ ಹೇಳ್ಬಿಟ್ಟು ಹೆಸರನ್ನು ಇಟ್ಟಿದ್ದು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಇಲ್ಲಿ ತರಬೇತಿಗಳನ್ನ ನಾವು ಕೊಡ್ತಾ ಇದ್ದೇವೆ. ಇಲ್ಲಿಗೆ ಬಂದು ಸುಮಾರು 2 ವರ್ಷ ಆಯಿತು. ಇಲ್ಲಿ ಬಂದ ನಂತರ ನಾವು ಸುಮಾರು ಇಲ್ಲಿಗೆ 44 ತರಬೇತಿಗಳನ್ನು ನಾವು ಕೊಟ್ಟಿದ್ದೇವೆ. ಹೀಗೆ ಕೆಲವೊಂದಿಷ್ಟು ತಾವು ನೋಡ್ಬೋದು, ನಮ್ಮಲ್ಲಿ ಏನಿದೆ ಸಾಕಷ್ಟು ಇಲ್ಲಿ ಏನು ದಾವಣಗೆರೆ ನಡೆದಕ್ಕಂಥ ಕೃಷಿ ಮೇಳದಲ್ಲಿ ನಾವು ವಿಶ್ವವಿದ್ಯಾಲಯದ ಪರವಾಗಿ ಒಂದು ವಸ್ತು ಮಳಿಗೆಯನ್ನು ಮಾಡಿ ಸುಮಾರು ಒಂದು 6,000ಕ್ಕಿಂತ ಹೆಚ್ಚು ಜನ ಆ ಒಂದು ಮಳಿಗೆಗೆ ಭೇಟಿ ಮಾಡಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ತಂತ್ರಜ್ಞಾನ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಂತ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಹಾಗೆ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂಥ ತರಬೇತಿಯನ್ನು ನಾವು ಭೀಮನೆರಲ್ಲಿ ಮಾಡಿ ಸಾಕಷ್ಟು ಜನ ರೈತರಿಗೆ ಒಂದು 50 ಎಕರೆ ಪ್ರದೇಶದಲ್ಲಿ ಬೀಜಗಳು, ಅಂದರೆ ಕೊರಲೆ, ರಾಗಿ, ನವಣೆ, ಹೀಗೆ ಸಾಕಷ್ಟು ಸಿರಿಧಾನ್ಯ ಬೀಜಗಳನ್ನ ರೈತರಿಗೆ ನಾವು ಬೀಜವನ್ನು ವಿತರಣೆ ಮಾಡಿ ಮಾಡತಕ್ಕಂಥ, ಅಂದರೆ ಸಿರಿಧಾನ್ಯವನ್ನು ಪ್ರೋತ್ಸಾಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ನೀವು ಇಲ್ಲಿ ನೋಡ್ಬೋದು. ಹೀಗೆ ರೈತರನ್ನು ನಾವು ಸಿರಿಧಾನ್ಯ ಪ್ರೊಸೆಸಿಂಗ್ ಯೂನಿಟ್ ಏನು ರಾಯಪುರ ಧಾರವಾಡದಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗಿರುವಂಥದ್ದು. ಫೀಲ್ಡ್ ಕ್ಷೇತ್ರ ಭೇಟಿಗೆ ಹೋದಾಗ ಇದು ಸೋಯಾಬೀನಲ್ಲಿ ಇರ್ತಕ್ಕಂಥ ಸಾಕಷ್ಟು ತಂತ್ರಜ್ಞಾನ ರೈತರಿಗೆ ತಲುಪಿಸುವಂಥ ಕೆಲಸ. ಹಾಗೆ ಇದೆಲ್ಲ ನಮ್ಮ ವಿಸ್ತರಣಾ ಚಟುವಟಿಕೆಗಳನ್ನ ನಾವು ಮಾಡ್ತಾ ಅಣಬೆ ತರಬೇತಿ ಆಗಿರ್ಬೋದು, ಇಲ್ಲಿ ಜೇನು ಕೃಷಿ ತರಬೇತಿ ಆಗಿರ್ಬೋದು, ಇಲ್ಲಿ ಕ್ಷೇತ್ರ ರೈತರ ಒಂದು ಏನು ನಾವು ಅವಾರ್ಡ್ ಕೊಡ್ತಾ ಇದ್ದೀವಿ ಅವು ಆಗಿರ್ಬೋದು, ಈ ಸಾಕಷ್ಟು ಜನ ಮಹಿಳೆಯರಿಗೆ ನಾವು ತರಬೇತಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದು ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ. ಅಲ್ಲಿ ಕೂಡ ಸಿರಿಧಾನ್ಯ ಬಗ್ಗೆ ಒಂದಿಷ್ಟು ವಿಚಾರ ರೈತರು ಇಲ್ಲಿಗೆ ಬಂದಾಗ ತಿಳ್ಕೊಳ್ಳುವಂಥ ಮಾಹಿತಿ. ರೈತರು ಯಾವಾಗಲೂ ಇಲ್ಲಿಗೆ ಭೇಟಿ ನೀಡಿದಾಗ ಒಂದಿಷ್ಟು ವಿಚಾರಗಳ ಮುಖ್ಯವಾಗಿ ಇರ್ತಂಥ ವಿಚಾರಗಳನ್ನ ಅವ್ರಿಗೆ ಗೊತ್ತಾಗಬೇಕು, ಓದಬೇಕು, ಇಲ್ಲ ಫೋಟೋ ತೆಗೆದುಕೊಂಡು ಹೋಗಬೇಕು ಅಂತ ನಿಟ್ಟಿನಲ್ಲಿ 1% ಬೋಡೋ ದ್ರಾವಣ ತಯಾರಿಸುವ ವಿಧಾನ ಹೇಗೆ, ಅಡಿಕೆಯಲ್ಲಿ ಆಗಿರ್ಬೋದು ಅಥವಾ ಕಾಳು ಮೆಣಸಲ್ಲಿ ಆಗಿರ್ಬೋದು, ಅದನ್ನು ಹೇಗೆ ಬಳಕೆ ಮಾಡಬೇಕು, ಮಣ್ಣು ಪರೀಕ್ಷೆ ಹೇಗೆ ಮಾಡಬೇಕು, ವಿವಿಧ ಸಾವಯವ ಗೊಬ್ಬರಗಳು ಯಾವ್ಯಾವು, ಅದರಲ್ಲಿ ಹೇಗೆ ನಾವು ಪೋಷಕಾಂಶಗಳ ಒಂದು ಪ್ರತಿಶತವನ್ನು ನಾವು ಕಂಡುಕೊಳ್ಳುವ ಒಂದು ಮುಖ್ಯವಾದ ಒಂದು ವಿಷಯ. ಹಾಗೆ ಅಡಿಕೆಯಲ್ಲಿ ಇರ್ತಕ್ಕಂಥ ಎಲೆ ಚುಕ್ಕೆ ರೋಗ, ಹಿಡಿಮುಂಡಿಗೆ ರೋಗ, ಹಳದಿ ಎಲೆ ರೋಗ,
ಅದು ಲಕ್ಷಣಗಳೇನು, ಅದರ ಪ್ರಮುಖ ಕಾರಣಗಳೇನು, ಅದನ್ನು ಹೇಗೆ ನಾವು ಹತೋಟಿ ಮಾಡಬೇಕು, ಹಾಗೆ ಎಷ್ಟೊಂದು ಇರ್ತಕ್ಕಂಥ ಜೈವಿಕ ಗೊಬ್ಬರಗಳು ಯಾವ್ಯಾವು, ಅವನು ಪ್ರತಿ ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಅದರ ಉಪಯೋಗಗಳೇನು ಅಂತ ಮುಟ್ಟ ಡಿಸ್ಪ್ಲೇ ಮಾಡಿದ್ದೇವೆ. ಇನ್ನೂ ಸಾಕಷ್ಟು ನಮಗೆ ಬಜೆಟ್ ಬಂದ ಅನುದಾನ ಬಂದ ಹಾಗೆ ರೈತರಿಗೆ ಬೇಕಾದಂಥ ಅವಶ್ಯಕತೆಗೆ ಇರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ನಾವಿಲ್ಲಿ ಮಾಡ್ತಾಯಿದ್ದೇವೆ. ಇಲ್ಲಿ ಕೂಡ ನಾವು ಪತ್ರಿಕೆಯಲ್ಲೂ ಕೂಡ ಸಾಕಷ್ಟು ಜನ ರೈತರನ್ನ ನಾವು ತರಬೇತಿ ಮಾಡಿರೋದಾಗಿರ್ಬೋದು, ಪ್ರಾತ್ಯಕ್ಷಿತೆಗಳನ್ನ ಕೈಗೊಂಡ್ರ ವಿಚಾರಗಳನ್ನ ನಾವು ಎಲ್ಲವನ್ನು ಪತ್ರಿಕೆಗೆ ಕೊಟ್ಟು ಇವನ್ನ ಅಡ್ವರ್ಟೈಸ್ಮೆಂಟ್ ಕೂಡ ನಾವು ಜೇನು, ಅಣಬೆ, ಅಂತರ ಬೆಳೆಯಲ್ಲಿ ತರಬೇತಿಗಳನ್ನ ರೈತರಿಗೆ ಆಸಕ್ತಿ ಮೂಡಿಸಿ ಅವರು ನಮಗೆ ಕರೆ ಮಾಡಿ ತಮ್ಮ ಹೆಸರು ನೋಂದಾಯಿಸಿಕೊಂಡು ನಮ್ಮಲ್ಲಿ ತರಬೇತಿ ಬರುವಂಥ ಒಂದು ಕೆಲಸವನ್ನು ನಾವಿಲ್ಲಿ ಮಾಡ್ತಾಯಿದ್ದೇವೆ. ಹಾಗೆ ರೈತರು ಬಂದಾಗ ಅವರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಈ ಫೋಲ್ಡರ್ಸ್, ಲೀಫ್ಲೆಟ್ಸ್ಗಳನ್ನ ನಾವು ಮಾಡಿ ತರಬೇತಿ ಇದ್ದಾಗ ಕಂಪ್ಲೀಟಾಗಿ ಫುಲ್ ಮಾಡಿ ಇಟ್ಟಿರ್ತೇವೆ. ಸೊ ಇವೆಲ್ಲವನ್ನು ರೈತರಿಗೆ ಫ್ರೀಯಾಗಿ ನಾವು ಕೊಡ್ತಕ್ಕಂಥ ಕೆಲಸ. ಸೊ ಅಡಿಕೆ ತ್ಯಾಜ್ಯದಿಂದ ಕಾಂಪೋಸ್ಟ್ ಮಾಡುವಂಥ ಕೆಲಸ, ಹಾಗೆ ನಮ್ಮ ವಿಶ್ವವಿದ್ಯಾಲಯದ ವಿಚಾರಗಳಾಗಿರ್ಬೋದು, ಚಿಪ್ಪು ಮತ್ತು ಹಾಲು ಅಣಬೆನ ತಯಾರು ಮಾಡ್ತಕ್ಕಂಥ ಫೋಲ್ಡರ್ಸ್ಗಳನ್ನು ನಾವು ಇಲ್ಲಿ ಇಟ್ಟಿರ್ತೇವೆ. ರೈತರು ತಮ್ಮ ಆಸಕ್ತಿಗೆ ಅನುಸಾರವಾಗಿ ಅವರು ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿ ಇರ್ತಕ್ಕಂಥ ನಮ್ಮದು ಡಿಜಿಟಲ್ ಅಗ್ರಿಕಲ್ಚರನ್ನು ನಾವು ವಿಸ್ತರಣಾ ಶಿಕ್ಷಣ ಘಟಕಗಳನ್ನ ಬಳಸ್ತಾ ಇದ್ದೇವೆ. ನಮ್ಮ ಕೃಷಿ ಬೆಳಗು ಅಂತ ಹೇಳ್ಬಿಟ್ಟು ಜನರಲ್ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತಕ್ಕಂಥದ್ದು, ರೈತರು ತಮ್ಮ ಸಮಸ್ಯೆಗಳನ್ನ ಇಲ್ಲಿ ಹಾಕ್ತಂಥದ್ದು, ಅದಕ್ಕೆ ಪರಿಹಾರ ನಾವು ಸೂಚಿಸ್ತಕ್ಕಂಥ ಕೆಲಸವನ್ನು ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಮಾಡ್ತಾ ಇದ್ದೇವೆ. ಜೇನು ಕೃಷಿ ಒಂದು ಸಪ್ರೇಟ್ ಆದ ಒಂದು ವಾಟ್ಸಪ್ ಪ್ಲ್ಯಾಟ್ಫಾರ್ಮ್ ಗ್ರೂಪ್ ಮಾಡಿದ್ದೇವೆ, ಅಣಬೆಗೂ ಒಂದು ಮಾಡಿದ್ದೇವೆ, ಹೀಗೆ ಮೀನು ಕೃಷಿಗೆ ಒಂದು ಮಾಡಿದ್ದೇವೆ, ಡೈರಿಗೂ. ಹೀಗೆ ರೈತರು ಪ್ಲ್ಯಾಟ್ಫಾರ್ಮ್ ಒಂದು ಕ್ರಿಯೇಟ್ ಮಾಡಿ ಅವರಿಗೆ ಇಲ್ಲಿಗೆ ಬಂದು ನಮಗೆ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೆ ಕೂಡ ನಮ್ಮ ವಾಟ್ಸಪ್ ಪ್ರೆಸೆಂಟ್ ಡಿಜಿಟಲ್ ಅಗ್ರಿಕಲ್ಚರ್ನ ಯೂಸ್ ಮಾಡಿಕೊಂಡು ತಮ್ಮ ಸಮಸ್ಯೆಗಳಿಗೆ ಪರಿಹಾರನ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಇದೇನಿದೆ ನಮ್ಮದು ನಮ್ಮ ತರಬೇತಿ ಮಾಡ್ತಕ್ಕಂಥ ಒಂದು ಕೊಠಡಿ. ಸೊ ಇಲ್ಲಿ ನಾವು ರೀಸೆಂಟಾಗಿ ನಾವು ಜೇನು ಕೃಷಿಗೆ ಸಂಬಂಧಪಟ್ಟಂಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ವಿ. ಸುಮಾರು ಈ ಒಂದು ಇದರಲ್ಲಿ ಒಂದು 60ರಿಂದ 70 ಜನ ಸ್ವಲ್ಪ ಇದರಲ್ಲಿ ಕುತ್ಕೋತಾರೆ. ಆದರೆ ರೈತರು ಅವತ್ತಿನ ದಿನ 95ಕ್ಕೂ ಹೆಚ್ಚು ಜನ ರೈತರು ಇಲ್ಲಿ ಎಲ್ಲ ಕಡೆ ಹೊರಗಡೆ ಕೂಡ ಚೇರ್ಗಳನ್ನ ಹಾಕ್ಕೊಂಡು ಅಷ್ಟು ಆಸಕ್ತಿಯನ್ನು ಜೇನು ಕೃಷಿಯಲ್ಲಿ ತೋರಿಸಿ ರೈತರು ಬಂದಿದ್ದರು. ಸೊ ಆ ಒಂದು ತರಬೇತಿಯನ್ನು ಇಲ್ಲಿ ವೈಜ್ಞಾನಿಕ ಜೇನು ಕೃಷಿ ತರಬೇತಿ ಕಾರ್ಯಕ್ರಮ ಅಂಥೇಳಿ 2 ದಿನಗಳ ಕಾಲ 6-8-2025ರಿಂದ 7-8-2025 ಕಾಲ 2 ದಿನ ಮಾಡಿದ್ದೀವಿ. ಇದಕ್ಕೆ ಡಾಕ್ಟರ್ RN ಕೆಂಚಾರೆಡ್ಡಿ ಏನು ಅವರು ನಮಗೆ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿದ್ದರು. ಹೀಗೆ ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ ನಡೀತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ನಾವಿಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ. ಹಾಗೆ ಇಲ್ಲಿ ಕೂಡ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಕೆಲವೊಂದು ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಕೆಲವೊಂದು ವಿಚಾರಗಳನ್ನು ನಮ್ಮ ಪ್ರೋಗ್ರೆಸಿವ್ ರೈತರ ಜೊತೆ ಮಾತಾಡ್ತಕ್ಕಂಥ ಕೆಲವೊಂದನ್ನು ನಾವು ಇಲ್ಲಿ ಮಾಡಿ ಹಾಕಿದ್ದೇವೆ. ಸುಮಾರು ಇಲ್ಲಿ ನಾವು ಈಗ 2 ವರ್ಷದ ಅನುಭವವನ್ನು ಹೇಳಬೇಕು ಅಂತಂದರೆ ಇಲ್ಲಿ ಬಂದ ಮೇಲೆ ಮೊದಲ ವರ್ಷದಲ್ಲಿ 2050 ಜನ ರೈತರನ್ನ ನಾವು ತಲುಪಲಿಕ್ಕೆ ಸಾಧ್ಯವಾಯಿತು. 2ನೇ ವರ್ಷ ಸುಮಾರು ಒಂದು 18,000 ಜನ ರೈತರನ್ನ ಅಂದರೆ ವಿವಿಧ ವಿಸ್ತರಣಾ ಶಿಕ್ಷಣ ಚಟುವಟಿಕೆಗಳ ಮೂಲಕ. ಸೊ ಈ ವರ್ಷ ನಾವು ಸುಮಾರು ಇಲ್ಲಿಗೆ 2 ವರ್ಷ ಲೆಕ್ಕ ಹಾಕಿದರೆ 44ನೇ ತರಬೇತಿ ಈ ಜೇನು ಕೃಷಿ ತರಬೇತಿಯನ್ನು ಮಾಡಿದ್ದೇವೆ. ಸುಮಾರು ಒಂದು ವರ್ಷದಲ್ಲಿ 20ರಿಂದ 22 ತರಬೇತಿಯನ್ನು ಮಾಡುವಂಥದ್ದು, ಪ್ರತಿ ತಿಂಗಳ 3-4 ತರಬೇತಿಯನ್ನು ಮಾಡುವಂಥದ್ದು, ನಮ್ಮ ಆವರಣದಲ್ಲಿ ಆಗಿರ್ಬೋದು ಅಥವಾ ಗ್ರಾಮಗಳಲ್ಲಾಗಿರ್ಬೋದು ರೈತರ ಆಸಕ್ತಿಗೆ ಅನುಸಾರವಾಗಿ ನಾವು ತರಬೇತಿಗಳನ್ನ ಮಾಡ್ತಾಯಿದ್ದು, ಬೇರೆ ಬೇರೆ ವಿವಿಧ ಚಟುವಟಿಕೆ ಮೂಲಕ ನಾವು ನೋಡಿದಾಗ ಕಳೆದ ವರ್ಷ ಸುಮಾರು 18ರಿಂದ 20,000 ಜನರು ನಾವು ರೀಚ್ ಮಾಡಿದ್ದೇವೆ. ಇದು ಭಾಳ ನಮ್ಮ ಹೆಮ್ಮೆಯ ವಿಚಾರ. ಯಾಕಪ್ಪ ಅಂತಂದ್ರೆ ಎಷ್ಟು ಸಾಧ್ಯ ಅಷ್ಟು ಜನ ರೈತರಿಗೆ ನಮ್ಮ ಕೃಷಿ ತಂತ್ರಜ್ಞಾನ ಮುಡಿಸುವಂಥ ಕೆಲಸ ಈ ವಿಸ್ತರಣಾ ಶಿಕ್ಷಣ ಘಟಕದ ಜವಾಬ್ದಾರಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಆವರಣದಲ್ಲಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳ ಒಂದು ಸಹಾಯವನ್ನು ಪಡೆದುಕೊಂಡು ಬೇರೆ ಕ್ಯಾಂಪಸ್ನಲ್ಲಿ ಇರ್ತಕ್ಕಂಥ ಅನುಭವಿ ಸಂಪೂರ್ಣ ವ್ಯಕ್ತಿಗಳನ್ನ ಕರೆಸಿ ಅವರಿಗೆ ತರಬೇತಿಯನ್ನು ಕೊಡಿಸ್ತಾರೆ. ಜೊತೆಗೆ ಇಲ್ಲಿ ಯಾವುದೇ ತರಬೇತಿ ಮಾಡಿದರೂ ಕೂಡ ಅಲ್ಲಿ ಪ್ರಗತಿಪರ ರೈತ ಆ ಒಂದು ವಿಚಾರದಲ್ಲಿ ಅವನು ಬಹಳಷ್ಟು ಸಾಧನೆಯನ್ನು ಮಾಡಿರುವಂಥ ರೈತರನ್ನು ಕೂಡ ಈಗ ಜೇನು ಕೃಷಿಯಲ್ಲಿ ಯಶಸ್ವಿಯಾದ ರೈತರನ್ನ ಜೇನು ಕೃಷಿ ತರಬೇತಿಗೆ ಕರೆಸಿ ಅವರಿಂದ ವಿಚಾರವನ್ನು ರೈತರಿಗೆ ತಲುಪಿಸುವಂಥದ್ದು, ಡೈರಿ ಹೈನುಗಾರಿಕೆಯಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ರೈತರನ್ನ ಕರೆಸಿ ಆ ತರಬೇತಿಯಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡುವಂಥದ್ದು, ಮೀನುಗಾರಿಕೆಯಲ್ಲಿ ಅಣಬೆ, ಮಶ್ರೂಮ್ ಹೀಗೆ ಆಯಾ ವಿಚಾರಗಳಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ರೈತರನ್ನ ಕೂಡ ಅವರಿಗೆ ನೇರವಾಗಿ ಅವ್ರನ್ನ ಕರೆದು ಅವರಿಗೆ ಪರಿಚಯ ಮಾಡಿಸಿ ರೈತರಿಂದ ರೈತರಿಗಾಗಿ, ವಿಜ್ಞಾನಿಗಳಿಂದ ರೈತರಿಗಾಗಿ ತರಬೇತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವಿಲ್ಲಿ ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ಇತ್ತಿತ್ತಲಾಗಿ ಕತ್ಲಗಿಯಲ್ಲಿ ಇರ್ತಕ್ಕಂಥ ವಿಸ್ತರಣಾ ಶಿಕ್ಷಣ ಘಟಕಕ್ಕೆ ಒಂದು ಒಳ್ಳೆಯ ಹೆಸರನ್ನ ನಮ್ಮ ಈ ಆವರಣದಲ್ಲಿ ತಂದುಕೊಟ್ಟಿದ್ದು ವಿಶ್ವವಿದ್ಯಾಲಯಕ್ಕೆ ಒಂದು ಗರ್ಮೆ ಅಂತ ನಾನು ಭಾವಿಸ್ತಾ ಇದಿಷ್ಟು ಸಂಕ್ಷಿಪ್ತ ಈ ವಿಸ್ತರಣಾ ಶಿಕ್ಷಣ ಘಟಕದ ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನೀಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ಸೊ ಇದೊಂದು ಇಲ್ಲಿ 2 ತೊಟ್ಟಿಗಳಿವು. ಅಂದರೆ ಒಂದು 8,000, 10,000, 15,000 ರೂಪಾಯಿ ಖರ್ಚು ಮಾಡಿ ಮಾಡಲಿಕ್ಕಾಗಲ್ಲ ಅಂತ ರೈತರು ಕೂಡ ಇದೇನು ಟಾರ್ಪ್ಲಿನಲ್ಲಿ ಸಿಗ್ತಕ್ಕಂಥ 2 ತೊಟ್ಟಿಯನ್ನು ನಮಗೆ ಬೇಕಾದ ಒಂದು ವಿಸ್ತೀರ್ಣದಲ್ಲಿ ಸಿಗ್ತವೆ.
ಸೊ ನಾವು ಕೂಡ ತರಬೇತಿ ಮಾಡಿ ರೈತರಿಗೆ ನಾವು ಈ ಎರೆಹುಳು ತೊಟ್ಟಿಗಳನ್ನ ಕೊಟ್ಟು ತಮ್ಮ ಕೃಷಿ ತ್ಯಾಜ್ಯಗಳನ್ನ ಬಳಸ್ಕೊಂಡು ಎರೆಹುಳು ಗೊಬ್ಬರನ ಮಾಡಲಿಕ್ಕೆ ತರಬೇತಿ ಕೂಡ ನೀಡಿದ್ದು. ಇದು ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ ನಾವು ಕೂಡ ಇದನ್ನು ಒಂದು ರಿವಾಲ್ವಿಂಗ್ ಫಂಡ್ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಬೆಳಗ್ಗೆ ನಮ್ಮ ಏನು ಪ್ಲೇಸ್ಮೆಂಟ್ಗೆ ಇರುವಕ್ಕೆ ಅಗ್ರಿಕಲ್ಚರ್ ಕಾಲೇಜ್ ವಿದ್ಯಾರ್ಥಿಗಳು ಬಂದಿದ್ದರು, ಅವರ ಒಂದು ಸಹಾಯದಿಂದ ಇಲ್ಲಿರ್ತಕ್ಕಂಥ 5 ಪಿಟ್ಗಳನ್ನು ಈಗ ಕ್ಲೀನ್ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಎರೆಹುಳುಗಳನ್ನ ಬೇರ್ಪಡಿಸಿ ಆ ಎರೆಹುಳುಗಳನ್ನ ಪುನಃ ಮತ್ತು ಈ ಒಂದು ತೊಟ್ಟಿಯಲ್ಲಿ ಪುನಃ ಬಿಟ್ಟಿದ್ದು, ಅವು ಕೂಡ ಒಂದು 3-4 ತಿಂಗಳಲ್ಲಿ ಇದೇ ರೀತಿ ಉತ್ತಮವಾದ ಒಂದು ಎರೆಹುಳು ಗೊಬ್ಬರವನ್ನು ನಾವು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಹೋದ ವರ್ಷ ನಾವು ಈ ಒಂದು ಎರೆಹುಳು ಗೊಬ್ಬರವನ್ನು ರೆಡಿ ಮಾಡಿ ಸುಮಾರು ಒಂದು 92,000ರಷ್ಟು ಆದಾಯವನ್ನು ವಿಶ್ವವಿದ್ಯಾಲಯಕ್ಕೆ ನಾವು ಕಟ್ಟಿದ್ದು. ಈ ವರ್ಷ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಕಟ್ಟುವ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಇಲ್ಲಿ ಎರೆಹುಳುಗಳನ್ನ ತಾವು ನೋಡ್ಬೋದು, ಆಲ್ರೆಡಿ ಎರೆಹುಳನ್ನ ಆಯ್ದಿದ್ದೇವೆ. ಆದರೂ ಕೂಡ ಇಲ್ಲಿ ಸಾಕಷ್ಟು ಪ್ರಮಾಣದ ಎರೆಹುಳುಗಳು, ಚಿಕ್ಕ ಚಿಕ್ಕ ಹುಳುಗಳು ಕೂಡ ನಾವು ಈ ಗೊಬ್ಬರದಲ್ಲಿ ಬಿಟ್ಟಿದ್ದು. ರೈತರ ಕ್ಷೇತ್ರಕ್ಕೆ ಹೋದಾಗ ಅದೇ ಎರೆಹುಳುಗಳು ಮತ್ತೆ ಮಲ್ಟಿಪ್ಲೈ ಆಗಿ ಸಾಕಷ್ಟು ಪ್ರಮಾಣದಲ್ಲಿ ಆ ಒಂದು ಸಾವಯವ ಕೃಷಿಗೆ ಪೂರಕವಾಗ್ತಕ್ಕಂಥ ಎರೆಹುಳು ಗೊಬ್ಬರವನ್ನು ನಾವು ರೈತರಿಗೆ ಕೊಡ್ತಾ ಇದ್ದೇವೆ. ಇದು ಕೂಡ ಒಂದು ಉದ್ಯಮವಾಗಿ ಮಾಡಲಿಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿ ತ್ಯಾಜ್ಯ ಏನು ಈಗ ಈ ಒಂದು ಭಾಗದಲ್ಲಿ ತೆಗೆದುಕೊಂಡಾಗ ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು ಏನು ಅಡಿಕೆಯನ್ನು ಬೆಳೀತಕ್ಕಂಥ ಪ್ರದೇಶ ಇದೆ, ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆ ಸಿಪ್ಪೆಯನ್ನು ಕಾಂಪೋಸ್ಟ್ ಆಗಿ ಮಾಡ್ತಕ್ಕಂಥ ರೈತರು ಬಹಳ ವಿರಳ. ಹಾಗಾಗಿ ನಾವು ಕಳೆದ 2 ವರ್ಷದಿಂದ ವಿಶ್ವವಿದ್ಯಾಲಯದಿಂದ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ತಯಾರಿಕೆ ಮಾಡ್ತಕ್ಕಂಥ ಸಾಕಷ್ಟು ತಂತ್ರಜ್ಞಾನ ನಮ್ಮ ವಿಶ್ವವಿದ್ಯಾಲಯ ಇದ್ದು ಅದನ್ನು ನಾವು ರೈತರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಸುಮಾರು ಒಂದು 5 ಪ್ರಾತ್ಯಕ್ಷಿಕ ಘಟಕಗಳನ್ನು ಮಾಡಿ ರೈತರ ಕ್ಷೇತ್ರದಲ್ಲಿ ಮಾಡಿ ತೋರಿಸಿದ ಒಂದು ಫಲವಾಗಿ ಇವತ್ತು ಸುಮಾರು ಒಂದು 10 ಜನ ರೈತರು ತಮ್ಮ ಕ್ಷೇತ್ರದಲ್ಲಿ ತಮ್ಮ ಕೃಷಿಯಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳು, ಅಡಿಕೆಯಿಂದ ಬರ್ತಕ್ಕಂಥ ತ್ಯಾಜ್ಯಗಳನ್ನ ಬಳಸ್ಕೊಂಡು ಎರೆಹುಳು ಗೊಬ್ಬರವನ್ನು ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಅದಕ್ಕಾಗಿ ನಮ್ಗೆ ಇರ್ತಕ್ಕಂಥ ಕಾಂಪೋಸ್ಟ್ ಕಲ್ಚರ್ ಏನಿದೆ, ಆ ಕಾಂಪೋಸ್ಟ್ ಕಲ್ಚರ್ ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಗ್ತಾಯಿದ್ದು. ಕಾಂಪೋಸ್ಟ್ ಕಲ್ಚರ್ ಜೈವಿಕ ಗೊಬ್ಬರವನ್ನು ಬಳಸ್ಕೊಂಡು ನಾವು ಎರೆಹುಳು ಗೊಬ್ಬರವನ್ನು ಆಗಿರ್ಬೋದು ಅಥವಾ ಬರೀ ಕಾಂಪೋಸ್ಟ್ ಆಗಿದ್ರೆ ಕಾಂಪೋಸ್ಟ್ ಗೊಬ್ಬರವನ್ನು ಕೂಡ ನಾವು ಮಾಡ್ಬೋದು. ಭಾಳ ಉತ್ತಮವಾದ ಒಂದು ಇದು ಗೊಬ್ಬರ. ಇದಕ್ಕೆ ಹೇಳಲಿಕ್ಕೆ ಕೂಡ ನಾವು ಪ್ರಾತ್ಯಕ್ಷಿಕೆ ನಾವು ಕೈಗೊಂಡಿದ್ದು ಹೊನ್ನಾಳಿ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಶಿಂಗಡಗೆರೆ ಗ್ರಾಮದಲ್ಲಿ ರಾಕೇಶ್ ಎಂಬರ್ತಕ್ಕಂಥ ಗ್ರಾಮದಲ್ಲಿ ನಾವು ಈ ವರ್ಷ ಕಳೆದ ವರ್ಷ ಮುಕ್ತೇನಹಳ್ಳಿ, ತಿಮ್ಮೇನಹಳ್ಳಿಯಲ್ಲಿ ನಾವು ಕೊಟ್ಟಿದ್ವಿ. ಮೆಕ್ಕೆಜೋಳದಲ್ಲಿ ಈ ಎರೆಹುಳು ಗೊಬ್ಬರನ ಸುಮಾರು 2 ಗುಂಟೆ ಪ್ರದೇಶದಲ್ಲಿ ಹಾಕಿದ್ವಿ. ಆ 1 ಎಕರೆ ಪ್ರದೇಶದಲ್ಲಿ ಆ 2 ಗುಂಟೆಯಲ್ಲಿ ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳವೇ ಬೇರೆ ಇತ್ತು. ಅದರ ಕಲರ್ ಆಗಿರ್ಬೋದು, ಅದರ ಗ್ರೋತ್ ಆಗಿರ್ಬೋದು. ಸೊ ಹಾಗಾಗಿ ಸುಮಾರು ಒಂದು 6-7% ಹೆಚ್ಚಿನ ಇಳುವರಿಯನ್ನು ಕೂಡ ತೆಗಿಲಿಕ್ಕೆ ಸಾಧ್ಯ ಆಗಿದ್ದು ಈ ಕಸದಿಂದ ರಸವನ್ನು ಮಾಡಿದಂಥ ಒಂದು ಪ್ಲಾಟ್ ಕಾಂಪೋಸ್ಟ್ ಗೊಬ್ಬರನ ಹಾಕಿದ ಒಂದು ಕ್ಷೇತ್ರದಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳು ತಾವು ಕೂಡ ತಿಳ್ಕೊಬೋದು, ರೈತರು ಕೂಡ ತಿಳ್ಕೊಬೋದು. ಸುಮಾರು ಒಂದು ಅರ್ಧ ಎಕರೆಯಲ್ಲಿ ನೀವೇನಾದರೂ ಈ ಒಂದು ಕಾಂಪೋಸ್ಟ್ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಒಂದು ಘಟಕವನ್ನು ನೀವು ಮಾಡಲಿಕ್ಕೆ ಆರಂಭ ಮಾಡಿದರೆ ವರ್ಷಕ್ಕೆ ಸುಮಾರು 10-15 ಲಕ್ಷನ ಆರಾಮಾಗಿ ಅರ್ಧ ಎಕರೆಯಲ್ಲಿ ನೀವು ಮಾಡ್ಬೋದು. ಇನ್ನೂ ಅದನ್ನು ಉತ್ಕೃಷ್ಟವಾದ ಗೊಬ್ಬರನ ಮಾಡಿ ಟ್ರೈಕೋಡರ್ಮಾ, ಸೂಡೋಮೋನಾಸು, ವ್ಯಾಮು, ಬೆಸಿಲಸ್ ಇವೆಲ್ಲವನ್ನು ಮಿಶ್ರಣ ಮಾಡಿ ಬೇಕಾದಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಅದರಲ್ಲಿ ಮಿಶ್ರಣ ಮಾಡಿ ನಿಮ್ಮದೇ ಆದ ಒಂದು ಕಂಪ್ನಿ ಲೇಬಲಿಂಗ್ ಮಾಡ್ಕೊಂಡು ಬ್ಯಾಗ್ ಮಾಡಿ ಮಾರಾಟ ಮಾಡಿದರೆ ಒಂದು ಬ್ಯಾಗ್ಗೆ 850ರಿಂದ 1,000 ರೂಪಾಯಲ್ಲಿ ನೀವು ಮಾರಾಟ ಮಾಡ್ಬೋದು. ಈಗ ಒಂದು ಕೆಜಿ 50 ಕೆಜಿ ಅಥವಾ 40 ಕೆಜಿ ಯೂರಿಯಾ ಬ್ಯಾಗವನ್ನು ನೀವು 270ರಿಂದ 300-350 ರೂಪಾಯಿ ತೊಗೊತೀರಿ. ಅದೇ ನಿಮ್ಮ ಈ ಒಂದು ಎರೆಹುಳು ಗೊಬ್ಬರ ಅಥವಾ ಅಡಿಕೆ ಕಾಂಪೋಸ್ಟ್ ಗೊಬ್ಬರವನ್ನು ಆದರೆ ನೀವು 850ರಿಂದ 700 ಅಂದರೆ ಯಾವ್ದು ಕಾಸ್ಟ್ಲಿ ಆಯಿತು. ಬಟ್ ಆದರೂ ಇದು ಪರ್ಮನೆಂಟ್ ಸೊಲ್ಯೂಷನ್. ಭೂಮಿಯಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಪಾಪ್ಯುಲೇಷನ್ ಜಾಸ್ತಿ ಮಾಡಲಿಕ್ಕೆ ಕಾರಣ ಆಗುವಂಥದ್ದು ಇದು. ವಾತಾವರಣದಲ್ಲಿರ್ತಕ್ಕಂಥ ಏನು ನ್ಯೂಟ್ರಿಯೆಂಟ್ಸ್ ಇದ್ದಾವೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್, ಅದನ್ನು ತೆಗೆದುಕೊಂಡು ಬೇರೆಗೆ ಅವೈಲೇಬಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಬಯೋ ಫರ್ಟಿಲೈಸರ್ಸ್ ಮಾಡ್ತೇವೆ. ಅದಕ್ಕೆ ಮೂಲವಾಗಿ ಬೇಕಾಗಿರೋದು ಸಾವಯವ ಅಂಶ. ಆ ಮಣ್ಣಲ್ಲಿ ಸಾವಯವ ಅಂಶವನ್ನು ಹೆಚ್ಚಿಗೆ ಮಾಡುವಂಥದ್ದು ಈ ಒಂದು ಕಾಂಪೋಸ್ಟ್ ಮತ್ತು ಎರೆಹುಳು ಗೊಬ್ಬರ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ ಈ ಎರೆಹುಳು ಗೊಬ್ಬರ ತೊಟ್ಟಿಗಳನ್ನ ಸುಮಾರು ಒಂದು 10 ಎರೆಹುಳು ತೊಟ್ಟಿಗಳನ್ನ ನಾವು ಇಟ್ಕೊಂಡಿದ್ದೇವೆ. ಇಷ್ಟು ಹೇಳ್ತಾ ಇನ್ನಷ್ಟು ಏನೋ ವಿಚಾರಗಳಿದ್ದರೆ ತಮ್ಮ ಬೇಡಿಕೆ ಅನುಸಾರವಾಗಿ ಮತ್ತೆ ನಾವು ವಿಡಿಯೋಗಳನ್ನ ಮಾಡಿ ರೈತರಿಗೊಂದಿಗೆ ವಿದ್ಯಾರ್ಥಿ ಹಂಚ್ಕೊತೀವಿ. ನಮಸ್ಕಾರ.